ನಮಸ್ಕಾರ. ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಎನ್ಕೌಂಟರ್ ಅನ್ನೋದು ಒಂದು ಪಿಡುಗು. ಪೊಲೀಸ್ ಇಲಾಖೆಯಿಂದ ನಡೆಯುವಂತಹ ಒಂದು ದುಷ್ಕೃತ್ಯ. ಅದರಲ್ಲೂ ಫೇಕ್ ಎನ್ಕೌಂಟರ್ಗಳೇ ಹೆಚ್ಚಿರ್ತವೆ. ಆ ಕಾರಣಕ್ಕಾಗಿ ಅದರ ಬಗ್ಗೆ 90% ಪ್ರಕರಣಗಳಲ್ಲಿ ಜನರಿಗೆ ನಂಬಿಕೆ ಇರೋದಿಲ್ಲ, ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂತ. ಆದರೆ ಅದನ್ನೇ ದೊಡ್ಡ ಸಾಧನೆ ಅಂತ ಮಾಡುವ ರೀತಿಯಲ್ಲಿ ಕೋರ್ಟುಗಳನ್ನ ನಿರ್ಲಕ್ಷಿಸಿ, ಕೋರ್ಟ್ ಬೇಡ, ವಿಚಾರಣೆ ಬೇಡ, ಜಡ್ಜ್ಮೆಂಟ್ ಬೇಡ, ಎಂಥದ್ದು ಬೇಡ, ನಾವು ಅನ್ಕೊಂಡವರನ್ನ ಅನ್ಕೊಂಡ ಕ್ಷಣಕ್ಕೆ ಕೊಂದು ಬಿಸಾಕೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅದನ್ನ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡು ಬರ್ತಿದ್ದಾರೆ. ನೂರಾರು ಎನ್ಕೌಂಟರ್ಗಳು ನಡೆದಿದ್ದಾವೆ ಕಳೆದ 9 ವರ್ಷಗಳ ಅವಧಿಯಲ್ಲಿ. ಸೊ ಅಂಥ ಎನ್ಕೌಂಟರ್ಗಳನ್ನ ಪ್ರಶಂಸೆ ಮಾಡಿಕೊಂಡು ಒಬ್ಬ ಬ್ರಾಹ್ಮಣ ಯುವಕ ಓಡಾಡ್ತಿದ್ದ ಬಿಹಾರದಲ್ಲಿ. ಆತನಿಗೆ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಇರಬಾರ್ದು, ಅದೇ ರೀತಿ ತಪ್ಪು ಮಾಡಿದವರನ್ನ ಅಲ್ಲಿಯೇ ಕೊಂದು ಬಿಸಾಕ್ಬೇಕು. ಯೋಗಿ ಆದಿತ್ಯನಾಥ್ ಮಾಡೋದು ಸರಿ ಅಂತ ಅಷ್ಟ್ರ ಮಟ್ಟಕ್ಕೆ ಯೋಗಿ ಆದಿತ್ಯನಾಥ್ ಎನ್ಕೌಂಟರ್ಗಳನ್ನ ಆತ ಆನಂದಿಸ್ತಾ ಇದ್ದ, ಅಭಿನಂದಿಸ್ತಾ ಇದ್ದ, ಒಳ್ಳೆ ಅಭಿಮಾನಿ ಆಗ್ಬಿಟ್ಟಿದ್ದ. ಅಂಥ ಬ್ರಾಹ್ಮಣ ಯುವಕನನ್ನ ಬಿಹಾರದ ಪೊಲೀಸರು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಸೊ ಏನಿದು ಪ್ರಕರಣ? ಯಾರು ಈ ಭರತ್ ತಿವಾರಿ ಈಗ ದೇಶಾದ್ಯಂತ ಚರ್ಚೆ ಆಗ್ತಿದೆಯಲ್ಲ, ಆತನ ಎನ್ಕೌಂಟರ್ ಅನ್ನ ಬಿಹಾರದ ಪೊಲೀಸರು ಯಾಕೆ ಮಾಡಿದ್ರು? ಆ ನಂತರ ಏನೆಲ್ಲ ಒಂದು ಹೇಳಿಕೆಗಳನ್ನ ಬಿಹಾರದ ಪೊಲೀಸರು ಕೊಡ್ತಿದ್ದಾರೆ? ಬಿಹಾರದ ಮಂತ್ರಿಗಳು ಹೇಗೆ ಆತ ಒಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ, ಒಬ್ಬ ಹಿಂದೂ ಅನ್ನೋ ಕಾರಣಕ್ಕಾಗಿ, ಮತ್ತು ಯೋಗಿ ಆದಿತ್ಯನಾಥ್ ಎನ್ಕೌಂಟರ್ಗಳ ಅಭಿಮಾನಿ ಅನ್ನೋ ಕಾರಣಕ್ಕಾಗಿ ಪೊಲೀಸರ ವಿರುದ್ಧನೇ ಮಾತಾಡ್ತಿದ್ದಾರೆ ಬಿಹಾರದ ಮಿನಿಸ್ಟರ್ಗಳು. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಭರತ್ ತಿವಾರಿ ಅನ್ನುವಂತಹ ಸುಮಾರು 30 ವರ್ಷದ ಯುವಕ, ಇವನ ಫೇಸ್ಬುಕ್ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ 2 ವಿಚಾರಗಳು ಕಂಡು ಬರ್ತವೆ. ಒಂದು, ಭ್ರಷ್ಟಾಚಾರದ ವಿರುದ್ಧ ಊರುಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಅಲ್ಲಿ ನಡೆಯುವ ಕಾಮಗಾರಿಗಳು, ಅಲ್ಲಿ ನಡೆಯುವ ಕೆಲಸಗಳ ಬಗ್ಗೆ ಫೇಸ್ಬುಕ್ ಲೈವ್ ಬರ್ತಾ ಇದ್ದ. ಇಲ್ಲಿ ಭ್ರಷ್ಟಾಚಾರ ನಡೀತಿದೆ, ಇದರ ಗುಣಮಟ್ಟ ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥರನ್ನ ಹೊಗಳಿ, ಅವರ ಎನ್ಕೌಂಟರ್ಗಳನ್ನ ಹೊಗಳಿ ಪೋಸ್ಟ್ಗಳನ್ನ ಹಾಕೊಳ್ತಿದ್ದ. ಯೋಗಿ ಆದಿತ್ಯನಾಥ್ ಅವರ ಡೈಲಾಗುಗಳನ್ನ ತನ್ನ ರೀಲ್ಸ್ ಅಲ್ಲಿ ಹಾಕೊಳ್ತಿದ್ದ. ಬುಲೆಟ್ ಇಂದಾನೇ ನಾವು ಇದು ಮಾಡ್ತೀವಿ, ಯಾರು ಮಾತಿಗೆ ಬಗ್ಗಲ್ವೋ ಅವರು ಬುಲೆಟ್ಗೆ ಬಗ್ತಾರೆ, ಇಂತಹ ಡೈಲಾಗುಗಳನ್ನ ಯಾವಾಗೆಲ್ಲ ಯೋಗಿ ಆದಿತ್ಯನಾಥ್ ಹೊಡಿತಿದ್ರೋ ಅವಾಗೆಲ್ಲ ಇವನು ಅದನ್ನ ಆಸ್ವಾದಿಸಿ, ಅಭಿನಂದಿಸಿ ಪೋಸ್ಟ್ ಹಾಕೋದೇನೋ, ಆ ವಿಡಿಯೋಗಳ ಕಟಿಂಗ್ಗಳನ್ನ ಹಾಕೋದೇನೋ, ಆ ಸ್ಪೀಚ್ ಕಟಿಂಗ್ ಹಾಕೋದೇನೋ ದೊಡ್ಡ ಮಟ್ಟದಲ್ಲಿ ಹಾಕ್ತಿದ್ದ. ಆದರೆ ಇತ್ತೀಚೆಗೆ ಅವನ ಸಮಯ ಬದಲಾಗೋಯ್ತು ಅನ್ಸುತ್ತೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಡಳಿತದ ದೊಡ್ಡ ಅಭಿಮಾನಿಯಾಗಿದ್ದ ಇವನು. ನಿತೀಶ್ ಕುಮಾರ್ ಆಡಳಿತ ಹೋಗಿ ಅಲ್ಲಿ ಸಾಮ್ರಾಟ್ ಚೌಧರಿ ಅನ್ನುವರು ಮುಖ್ಯಮಂತ್ರಿ ಆಗಿರುವಂಥದ್ದು ನಿಮಗೆ ಗೊತ್ತೇ ಇದೆ. ಇನ್ನು ಸಾಮ್ರಾಟ್ ಚೌಧರಿ ಅವರ ಹಿನ್ನೆಲೆ, ಅವರ ಮೇಲಿರುವ ಆರೋಪಗಳು, ಪ್ರಶಾಂತ್ ಭೂಷಣ್ ಅವ್ರ ಮೇಲೆ ಹಾಕಿರುವಂತಹ ಆರೋಪಗಳು, ಇದನ್ನೆಲ್ಲ ನೋಡಬೇಕು ಅಂದ್ರೆ ಅದು ದೊಡ್ಡ ಕಥೆ ಆಗುತ್ತೆ. ಅದು ಬೇಡ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಬಟ್ ಸಾಮ್ರಾಟ್ ಚೌಧರಿ ಎಂತಹ ವ್ಯಕ್ತಿ ಅನ್ನೋದು ನಿಮಗೆ ಆತನ ಹಿನ್ನೆಲೆಯನ್ನ ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂತಹ ವ್ಯಕ್ತಿಯನ್ನ ಬಿಜೆಪಿ ಕಡೆಯಿಂದ ಈಗ ಮುಖ್ಯಮಂತ್ರಿ ಮಾಡಿದ್ದಾರೆ. ನಿತೀಶ್ ಕುಮಾರ್ರನ್ನ ಏನೋ ಒಂದು ನೆಪ ಮಾಡಿ ಒಂದು ಷಡ್ಯಂತ್ರ, ಕುತಂತ್ರ, ತಂತ್ರ ಏನಂತಾದ್ರೂ ಕರೀರಿ, ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ರಾಜ್ಯಸಭೆಗೆ ದೂಡಿದ್ದಾರೆ. ಆದ್ರೆ ಸಾಮ್ರಾಟ್ ಚೌಧರಿಯ ವಿಚಾರದಲ್ಲಿ ಈ ಯುವಕನಿಗೆ, ಭರತ್ ತಿವಾರಿ ಅನ್ನುವಂತಹ ಬ್ರಾಹ್ಮಣ ಯುವಕನಿಗೆ ಅಷ್ಟು ಪ್ರೀತಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಆತ ಎಲ್ಲಿಯೂ ಕಾರಣವನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಬಟ್ ಅಸಮಾಧಾನ ಇದೆ ನಿತೀಶ್ ಕುಮಾರ್ರನ್ನ ಬದಲಾಯಿಸಿದ್ದರ ಬಗ್ಗೆ. ಆದ್ರೆ ಇವನು ದಿನ ಬೆಳಗಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಯೋಗಿ ಆದಿತ್ಯನಾಥ್ ಎನ್ಕೌಂಟರ್ಗಳನ್ನ ಹೊಗಳಿ, ಅವರನ್ನ ಅಟ್ಟಕ್ಕೇರಿಸಿ, ಅವರ ಡೈಲಾಗ್ಗಳನ್ನೆಲ್ಲ ಪೋಸ್ಟ್ ಮಾಡ್ಕೊಂಡಿರ್ತಿದ್ದ. ಸೊ ಇವನ ಇನ್ನೊಂದು ಕೆಲಸ ಇತ್ತಲ್ಲ, ಅಲ್ಲಲ್ಲಿ ಕಾಮಗಾರಿಗಳು ಎಲ್ಲೇ ನಡೆದ್ರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವುಗಳ ಬಗ್ಗೆ ಲೈವ್ ಬಂದು ಜನರಲ್ಲಿ ಜಾಗೃತಿ ಮೂಡಿಸೋದು, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಮಾಡೋದು, ಏನೇನೋ ಮಾಡ್ತಿದ್ನಲ್ಲ. ಅದರ ಭಾಗವಾಗಿ ಕೆಲವು ದಿನಗಳ ಹಿಂದೆ ಬಿಹಾರದ ಒಂದು ಕಾಮಗಾರಿಯ ಬಗ್ಗೆಯೂ ಸಹ ಆತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದ. ಅಷ್ಟು ಮಾತ್ರ ಅಲ್ಲ, ಒಂದು ವಿಡಿಯೋದಲ್ಲಿ ಗನ್ನನ್ನು ತೋರಿಸಿ
ಈ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ತನ್ನದೇ ವಿಡಿಯೋ ಮಾಡಿದ್ದ. ಆಗಲೂ ಬಿಹಾರದ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಯಾವ ಕ್ರಮನೂ ಕೈಗೊಂಡಿರ್ಲಿಲ್ಲ. ಬಂದೂಕ್ ಹೇಗ್ ಬಂತು? ಬಂದೂಕ್ ತಗೊಂಡು ಅಧಿಕಾರಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದಾನೆ. ಅದು ಏನು ಎತ್ತ ಏನೂ ಇಲ್ಲ. ಏನು ಹೆಚ್ಚಿಗೆ ಮಾಡಲಿಲ್ಲ. ಸುಮ್ಮನೆ ಇದ್ರು. ಆದ್ರೆ ಈ ವಿಡಿಯೋ ಮಾಡಿದ್ನಲ್ಲ, ಭ್ರಷ್ಟಾಚಾರ ಆಗಿದೆ ಅಂತ ಆ ರಸ್ತೆ ಎಲ್ಲ ತೋರಿಸಿ, ಆ ಕಾಮಗಾರಿ ಎಲ್ಲ ತೋರಿಸಿ, ಅದರ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಜನರನ್ನ ಮಾತಾಡಿಸಿ, ಸ್ಥಳೀಯರನ್ನ ಮಾತಾಡಿಸಿ, ಆ ವಿಡಿಯೋ ವೈರಲ್ ಆಗೋಯ್ತು. ಆ ವಿಡಿಯೋ ವೈರಲ್ ಆಗ್ತಿದ್ದಂತೆ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳು ಕೇಳಬರಕ್ಕೆ ಶುರುವಾದವು. ಬಿಹಾರದ ರಾಜ್ಯ ಸರ್ಕಾರ, ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಆ ಸರ್ಕಾರದ ಮೇಲೆ ಆರೋಪಗಳು ಬರೋದಕ್ಕೆ ಶುರುವಾಯಿತು. ಭ್ರಷ್ಟಾಚಾರ ನಡೀತಾ ಇದೆ, ಕಾಮಗಾರಿಗಳಲ್ಲಿ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರೆ, ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಈ ಚರ್ಚೆಗಳು ಶುರುವಾಯಿತು. ಈ ಚರ್ಚೆಗಳು ಶುರುವಾದ ತಕ್ಷಣನೇ ಈ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ರೋಗ ಇದೆಯಲ್ಲ, ನೀವು ಏನಾದರೂ ಪ್ರಶ್ನೆ ಮಾಡೋವರೆಗೂ ನೀವು ಒಳ್ಳೆಯವರು, ಅಥವಾ ಅವ್ರನ್ನ ಪ್ರಶಂಸೆ ಮಾಡೋವರೆಗೂ ಒಳ್ಳೆಯವರು. ಅವರದನ್ನ ಏನಾದರೂ ಒಂದು ಪ್ರಶ್ನೆ ಮಾಡಿಬಿಟ್ರೆ, ನಿಮ್ಮ ಮನೆ ಮುಂದ್ಗಡೆ ಕಾಂಪೌಂಡ್ ಇಂದ ಹಿಡಿದು ಹಿಂದ್ಗಡೆ ಬಚ್ಚಲ ಮನೆವರೆಗೂ ಏನ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದೆ ಹುಡ್ಕೊಂಡು ಬಂದು ಬುಲ್ಡೋಸರ್ ತಗೊಂಡು ಬಂದು ಹೊಡೆದು ಬಿಡೋದು ಒಂದೇ ದಿನಕ್ಕೆ, ಅಥವಾ ನಿಮ್ಮ ಮೇಲೆ ಕೇಸುಗಳು ಹಾಕ್ಬಿಡೋದು. ಯಾವ ಮಟ್ಟಕ್ಕೆ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟದ ರೂಪದಲ್ಲಿ ಚಪಾತಿ ಮತ್ತು ಉಪ್ಪಿನ ನೀರು ಕೊಡ್ತಾ ಇದ್ದಾರೆ ಅಂತ ಒಬ್ಬ ಪತ್ರಕರ್ತ ವಿಡಿಯೋ ಹಾಕಿದ್ರೆ, ಅದಕ್ಕೆ ಸ್ಪಂದಿಸಿ ಆ ಮಕ್ಕಳಿಗೆ ಒಳ್ಳೆ ಊಟ ಕೊಡೋದಕ್ಕೆ ವ್ಯವಸ್ಥೆ ಮಾಡೋ ಬದಲು ಆ ಪತ್ರಕರ್ತನನ್ನು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಸರ್ಕಾರದ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಆ ರೀತಿ ನಡೆಯುತ್ತೆ. ಸೊ ಬಿಜೆಪಿಯವರ ಮನಸ್ಥಿತಿ ಹಾಗೆ ಇರೋದು. ಸೊ ಈತ ಯಾವ ಕಾಮಗಾರಿಯನ್ನು ಈತನ ವಿರುದ್ಧ ಕೆದಕೋಕೆ ಶುರು ಮಾಡಿದ್ರು. ಈ ವಿಡಿಯೋಗಳು ಸಿಕ್ಕಿಬಿಡ್ತು. ಬಂದೂಕ್ ಹಿಡ್ಕೊಂಡು ಭ್ರಷ್ಟಾಚಾರಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದು ಆ ರೀತಿಯಾದಂತಹ ವಿಡಿಯೋಗಳು ಸೀದಾ ಅವನ ಮನೆ ತಲುಪಿದ್ರು. ಮುಸ್ಲಿಂ ಆಗಿದ್ದಿದ್ರೆ ಬುಲ್ಡೋಸರ್ ಸಮೇತ ತಲುಪಿರೋರು, ಅಥವಾ ಎಲ್ಲಾದರೂ ಬೇರೆ ರೀತಿಯಲ್ಲಿ ಅವನ ಮೇಲೆ ಕ್ರಮ ಕೈಗೊಂಡಿರೋರು, ಇನ್ಕ್ಲೂಡಿಂಗ್ ಮೇ ಬಿ ಎನ್ಕೌಂಟರ್ ಸಹ ಆಗಿರಬಹುದಾಗಿತ್ತು. ಬಟ್ ಈತ ಹಿಂದೂ ಮತ್ತು ಯೋಗಿ ಆದಿತ್ಯನಾಥ್ ಬೆಂಬಲಿಗ, ಅದರ ಜೊತೆಗೆ ಬ್ರಾಹ್ಮಣ. ಸೊ ಮನೆಗೆ ಬರ್ತಾರೆ ಪೊಲೀಸರು, ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದು ಅವನನ್ನ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಈ ವಿಡಿಯೋ ಹಾಕಿದ್ದೆಲ್ಲ ತಪ್ಪು, ನೀನು ಸರೆಂಡರ್ ಆಗಬೇಕು, ಹಾಗೆ ಹೀಗೆ ಅಂತ. ಅವನು ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡ್ತಿರ್ತಾರೆ. ಆ ವಿಡಿಯೋ ಎಲ್ಲ ಹೊರಗಡೆ ಬಂದಿದೆ ಈಗ. ಆದ್ರೆ ಅವನು ಆ ಕ್ಷಣದಲ್ಲೇ ಬಂದೂಕು ತೋರಿಸ್ತಾನೆ. ಅವನ ತಾಯಿ ಅವನನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವನು ಬಂದೂಕು ತೋರಿಸ್ತಾನೆ. ಪೊಲೀಸರು ಅವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ, ಅವನಿಂದ ದೂರ ಹೋಗಿ ನಿಂತ್ಕೊಳ್ತಾರೆ. ಅವನು ಫೇಸ್ಬುಕ್ ಲೈವ್ ಹೋಗ್ತಾನೆ, ಬಂದೂಕ್ ಹಿಡ್ಕೊಂಡು ಪೊಲೀಸರ ಎದುರುಗಡೆ ನಿಂತ್ಕೊಂಡು ಫೇಸ್ಬುಕ್ ಲೈವ್ ಹೋಗ್ತಾನೆ. ಈಗ ನನ್ನನ್ನ ಎನ್ಕೌಂಟರ್ ಮಾಡಬಹುದು ಇವರು ಅಂತ ಫೇಸ್ಬುಕ್ ಲೈವ್ ಅಲ್ಲಿ ಹೇಳ್ತಾನೆ ಇರ್ತಾನೆ, ಮತ್ತು ಸರೆಂಡರ್ ಆಗ್ತಾನೆ. ಬಂದೂಕನ್ನ ಎಸ್ತು ಬಿಡ್ತಾನೆ ಪೊಲೀಸರ ಕಡೆಗೆ. ಆ ನಂತರವೂ ಸಹ ಅವನ ಎನ್ಕೌಂಟರ್ ಆಗತ್ತೆ. ಬಂದೂಕು ಎಸೆದು ಸರೆಂಡರ್ ಆದ ನಂತರವೂ ಎನ್ಕೌಂಟರ್ ಆಗತ್ತೆ. ಎನ್ಕೌಂಟರ್ಗೆ ಕೆಲವೇ ಕ್ಷಣಗಳ ಮೊದಲೇ ಅವನು ಲೈವ್ ಬಂದು ಫೇಸ್ಬುಕ್ ಅಲ್ಲಿ ಹೇಳ್ತಾನೆ, ನನ್ನನ್ನು ಈಗ ಎನ್ಕೌಂಟರ್ ಮಾಡಬಹುದು ಇವರು, ಮಾಡ್ತಾರೆ ಅಂತ. ಆದ್ರೂ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ಈಗ ಪೊಲೀಸರಿಗೆ ಎರಡು ವಿಚಾರದಲ್ಲಿ ಪೀಕಲಾಟ ಬಂದಿದೆ. ಒಂದು, ಯೋಗಿ ಆದಿತ್ಯನಾಥ್ ಬೆಂಬಲಿಗ, ಹಿಂದುತ್ವದ ಬೆಂಬಲಿಗ, ಬ್ರಾಹ್ಮಣ ಹುಡುಗ, ಅವನನ್ನ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವ ಪೀಕಲಾಟ. ಇನ್ನೊಂದು, ಪೊಲೀಸರಿಗೆ ಈಗೋ ಟಚ್ ಆಗೋಯ್ತು. ಇವನಿಗೆ ಬಾ ಪೊಲೀಸ್ ಸ್ಟೇಷನ್ಗೆ ಅಂತ ಕರೆದ ತಕ್ಷಣ ಬರ್ದೆ ಬಂದೂಕ್ ತೋರಿಸ್ಬಿಟ್ಟು ನಾನು ಸಿಟ್ಟಿಗೆ ಸುಟ್ಟಿರ್ಬೋದು ಇವರು. ಮೇ ಬಿ ಅದು ಇನ್ವೆಸ್ಟಿಗೇಷನ್ಗೆ ಏನೋ ಟೀಮ್ ಮಾಡಿದಾರಂತೆ, ಸಮಿತಿ ರಚನೆ ಮಾಡಿದಾರಂತೆ ಈ ಎನ್ಕೌಂಟರ್ ಅನ್ನ ತನಿಖೆ ಮಾಡೋದಕ್ಕೆ. ಸೊ ಈಗ ಪೊಲೀಸರ ವಿರುದ್ಧ ಆ ಆರೋಪಗಳು ಬರ್ತಾ ಇದೆ. ಸರೆಂಡರ್ ಆದ್ಮೇಲೆ ಯಾಕೆ ಎನ್ಕೌಂಟರ್ ಮಾಡಿದ್ರಿ? ಅವನು ಲೈವ್ ವಿಡಿಯೋದಲ್ಲಿ ಬಂದೂಕ್ ನಿಮ್ ಕಡೆ ಎಸ್ತಿದ್ದಾನಲ್ಲ, ಆದ್ರೂ ಆ ನಂತರವೂ ಸಹ ಯಾಕೆ ಎನ್ಕೌಂಟರ್ ಮಾಡಿದ್ರಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ಬ್ರಾಹ್ಮಣ ಸಮುದಾಯ ಬೇಕು ಅಂತಲೇ ನಮ್ಮ ಸಮುದಾಯದವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಒಬಿಸಿ ಮುಖ್ಯಮಂತ್ರಿಗಳು, ಒಬಿಸಿ ಮುಖ್ಯಮಂತ್ರಿಗಳ ಸರ್ಕಾರ. ಇದರ ವಿರುದ್ಧ ನಾವು ಪ್ರತಿಭಟಿಸ್ತೀವಿ ಅಂತ ಬ್ರಾಹ್ಮಣ ಸಮುದಾಯ ತಿರುಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಂತ್ರಿಗಳು ಹೋಗಿದ್ದಾರೆ ಆ ಮನೆಗೆ, ಆ ಯುವಕನ ಮನೆಗೆ, ಮೃತ ಯುವಕನ ಮನೆಗೆ ಮಂತ್ರಿಗಳು ಹೋಗಿ ಅವ್ರ ಜೊತೆಯಲ್ಲಿ ಕುಶಲೋಪಚಾರಿ ಎಲ್ಲ ವಿಚಾರಿಸಿ ಆ ನಂತರ ಹೇಳಿಕೆಗಳನ್ನ ಕೊಡ್ತಾರೆ. ಯಾರು? ಬಿಹಾರದ ಮಂತ್ರಿಗಳು. ಬಿಹಾರದ ಪೊಲೀಸರು ಮಾಡಿರೋ ಎನ್ಕೌಂಟರ್ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಾರೆ.
ಎನ್ಕೌಂಟರ್ ಮಾಡಲೇಬೇಕು ಅಂತಿದ್ರೆ ಹಾಫ್ ಎನ್ಕೌಂಟರ್ ಮಾಡಬಹುದಿತ್ತಲ್ಲ ಅಂತ ಹೇಳ್ತಾರೆ. ಹಾಫ್ ಎನ್ಕೌಂಟರ್ ಅಂತ ಅದೆಂಗೆ ಗೊತ್ತಿಲ್ಲ. ಅವ್ರಿಗೆ ಸರಿಯಾಗಿ ಹೇಳಕ್ ಬರ್ದೇ ಮಿನಿಸ್ಟ್ರುಗಳು ಹಾಗೆ ಹೇಳಿದ್ರ, ಕಾಲಕ್ಕೆ ಶೂಟ್ ಮಾಡಬೇಕಾಗಿತ್ತು ಹಾಗೆ ಹೀಗೆ ಅಂತ, ಅಥವಾ ಬೇರೆ ಏನೋ ಗೊತ್ತಿಲ್ಲ. ಬಟ್ ಹಾಫ್ ಎನ್ಕೌಂಟರ್ ಮಾಡ್ಬೋದಿತ್ತಲ್ಲ, ಈ ಪೊಲೀಸರು ಫುಲ್ ಎನ್ಕೌಂಟರ್ ಯಾಕೆ ಮಾಡಿದ್ರು ಅಂತೆಲ್ಲ ಅವ್ರದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು, ಪೊಲೀಸರು ಅವನನ್ನ ಬಂದೂಕು ಹೆಸದ ಮೇಲೆ ಸರೆಂಡರ್ ಆದ ನಂತರ ಆಗ್ಲೂ ಅವನ ಮೇಲೆ ಅನುಮಾನ ಇದ್ದು ಹತ್ರ ಹೋದಾಗ ಇನ್ನೊಂದು ಗನ್ ಇರುತ್ತೆ, ಇನ್ನೇನೋ ಮಾಡ್ತಾನೆ ಅಂತ ಇದ್ದಿದ್ರೆ ಕಾಲಿಗೆ ಶೂಟ್ ಮಾಡಬಹುದಾಗಿತ್ತು. ಕಾಲಿಗೆ ಶೂಟ್ ಮಾಡಿಲ್ಲ, ಮಂಡಿಯ ಮೇಲೆ ಶೂಟ್ ಆಗಿದೆ, ಮೇಲ್ಗಡೆ ದೇಹ ಸೊಂಟದ ಮೇಲೂ ಸಹ ಬುಲೆಟ್ಗಳು ಬಿದ್ದಿದ್ದಾವೆ. ಆ ರೀತಿಯಾಗಿ ಅವನನ್ನ ಕೊಂದಿರೋದು ಎನ್ಕೌಂಟರ್ ನಲ್ಲಿ. ಪೊಲೀಸರು ಹೇಳ್ತಾ ಇರೋದು ಆತ ಮಾನಸಿಕ ಅಸ್ವಸ್ಥ, ನಮ್ಮ ಮೇಲೆ ಫೈರಿಂಗ್ ಮಾಡಕ್ ಬಂದ, ನಾವು ಪ್ರತಿದಾಳಿ ನಡೆಸಿದ್ವಿ, ಆತ್ಮರಕ್ಷಣೆಗಾಗಿ ನಡೆಸಿದ ದಾಳಿಯಲ್ಲಿ ಅವ ಮೃತ ಆತ್ಮ. ಫೇಸ್ಬುಕ್ ಲೈವ್ ಅಲ್ಲ ಆತ ಸರೆಂಡರ್ ಆಗಿದ್ದು ಬಂದೂಕನೆ ಎಸ್ತಿರೋ ವಿಡಿಯೋ ಇದೆ. ಆದ್ರೂ ಈ ಕತೆ ಕಟ್ತಾ ಇದ್ದಾರೆ. ಸೊ ಈಗ ಇದರಲ್ಲಿ ಎರಡು ವಿಚಾರ ನೋಡಬೇಕು. ಒಂದು, ಯಾರದ್ದೋ ಎನ್ಕೌಂಟರ್ ಆದಾಗ ಖುಷಿ ಪಡ್ತಿದ್ನಲ್ಲ ಇವನು, ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಅದೇ ಎನ್ಕೌಂಟರ್ ಇವನ್ ಜೀವನದಲ್ಲೂ ನಡೆದು ಹೋಯ್ತು. ಅದು ಒಂದಾದ್ರೆ, ಬಿಹಾರ ಸರ್ಕಾರದ ಡಬಲ್ ಗೇಮ್ಗಳು ನೋಡಿ, ಬಿಜೆಪಿ ಸರ್ಕಾರದ ಡಬಲ್ ಗೇಮ್ ನೋಡಿ, ಅದೇ ಒಬ್ಬ ಮುಸ್ಲಿಂ ಆಗಿದ್ದಿದ್ರೆ ಪೊಲೀಸರ ಕಾರ್ಯಾಚರಣೆ ವಿರುದ್ಧ ಆ ಮಿನಿಸ್ಟ್ರುಗಳು ಯಾರು ಮಾತಾಡ್ತಿರ್ಲಿಲ್ಲ. ಆತ ಒಬ್ಬ ಬಿಜೆಪಿ ಬೆಂಬಲಿಗ, ಆದಿತ್ಯನಾಥ್ ಬೆಂಬಲಿಗ, ಅದರಲ್ಲೂ ಬ್ರಾಹ್ಮಣ ಯುವಕ ಅನ್ನೋ ಕಾರಣಕ್ಕಾಗಿ ಹಾಫ್ ಎನ್ಕೌಂಟರ್ ಮಾಡ್ಬೋದಿತ್ತಲ್ಲ ಅಂತ ಕತೆಗಳು ಹೇಳ್ತಿದ್ದಾರೆ. ಪೊಲೀಸರ ವಿರುದ್ಧನೇ ಅವರೀಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪೊಲೀಸ್ ಕಾರ್ಯಾಚರಣೆ ಹೀಗಾಗಬಾರ್ದಾಗಿತ್ತು, ಹಾಗಾಗಬಹುದು. ನೋಡಿ, ಎನ್ಕೌಂಟರ್ ನಲ್ಲೂ ಇವರು ಧರ್ಮ ಹುಡುಕ್ತಾರೆ, ಅಲ್ಲೂ ಸಹ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ನೋಡ್ತಾರೆ, ಅಲ್ಲೂ ಸಹ ತಮ್ಮ ಧರ್ಮಾಂಧತೆಯನ್ನ ಪ್ರದರ್ಶನ ಮಾಡ್ತಾರೆ. ಸೊ ಈ ಒಂದು ಎನ್ಕೌಂಟರ್ ನಲ್ಲಿ ಎಲ್ಲವೂ ಬಹಿರಂಗ ಆಗೋಯ್ತು. ಬಿಜೆಪಿಯ ಧರ್ಮಾಂಧತೆ ಪ್ಲಸ್ ಯಾರದ್ದೋ ಒಬ್ಬರದ್ದು ಹೆಣ ಬಿದ್ದಾಗ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಸಂಭ್ರಮಿಸುವವರ ಅಂತ್ಯ ಹೇಗಿರಬಹುದು ಅನ್ನೋದಕ್ಕೂ ಸಹ ಇದು ಒಂದು ಉದಾಹರಣೆಯಾಗಿ ಹೊರಬರ್ತಾ ಇದೆ. ತಾವು ಏನನ್ನ ಆನಂದಿಸಿದನೋ ಅದೇ ಸಂದರ್ಭ ಸನ್ನಿವೇಶ ಇವನಿಗೂ ಬಂದು ಬಿತ್ತು. ಅದೇ ಎನ್ಕೌಂಟರ್ ಇವನ್ ಮೇಲೂ ಆಯ್ತು ಅಷ್ಟೇ. ಈಗ ಆ ಕುಟುಂಬ ಗೋಳಾಡ್ತಿದೆ. ಆ ಕುಟುಂಬನ ಏನೋ ಒಂದಷ್ಟು ಲಕ್ಷ ಕೊಟ್ಟು ಅಥವಾ ಇನ್ನೇನೋ ಮಾಡಿ ಸಮಾಧಾನ ಪಡಿಸ್ತಾರೆ. ಯಾಕಂದ್ರೆ ಅದು ರಾಜಕಾರಣಿಗಳ ಹುಟ್ಟುಗುಣ ಅಷ್ಟೇ. ಸೊ ಇದಿಷ್ಟು ಬಿಹಾರದಲ್ಲಿ ನಡೆದಂತಹ ಭರತ್ ತಿವಾರಿ ಅನ್ನುವಂತಹ ಅವನ ಎನ್ಕೌಂಟರ್ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.